ಶ್ರೀ ಗುರುಭ್ಯೋ ನಮಃ. ಶ್ರೀಮತೆ ರಾಮಾನುಜಾಚಾರ್ಯಾಯ ನಮಃ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವತ್ರ ಶಾಧಿಕೆ ಶರಣ್ಯೆ ತ್ರಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ವೀಕ್ಷಕ ಸ್ನೇಹಿತರಲ್ಲಿ ಪ್ರಾತಃ ಕಾಲದ ಶ್ರೀನಿವಾಸ್ ಗುರೂಜಿ ನಮಸ್ಕಾರಾದಿಗಳನ್ನು ತಿಳಿಸ್ತಾ ನೋಡಿ, ಇದು ಏಪ್ರಿಲ್ ತಿಂಗಳಲ್ಲಿ ಬರುವಂತಹ ಮಾಸ, ಯುಗಾದಿ ಹಬ್ಬದ ಮಾಸ, ಚೈತ್ರ ಮಾಸ, ವಸಂತ ಋತು ಪ್ರಾರಂಭವಾಗಿದೆ. ಹೊಸ ವರ್ಷ ಆರಂಭವಾಯಿತು. ಕ್ರೋಧಿನಾಮ ಸಂವತ್ಸರ ಬಂತು. ಈ ಮಾಸದಲ್ಲಿ ಈ ಸಿಂಹರಾಶಿಯ ಅಧಿಪತಿಯಾದಂಥವನು ಸೂರ್ಯಗ್ರಹ ಯಾವ ರಾಶಿಗೆ ಪ್ರವೇಶವನ್ನು ಮಾಡ್ತಾನೋ ಅದಕ್ಕೆ ನಾವು ಸಂಕ್ರಮಣ ಕಾಲಗಳು ಅಂತ ಹೇಳ್ತಿರ್ತೇವೆ. ಈ ಸಿಂಹರಾಶಿಯ ಅಧಿಪತಿ ಯಾರು ಅಂತ ಅಂದರೆ ರವಿಗ್ರಹ ವಿಶೇಷವಾಗಿ ಸಿಂಹರಾಶಿಯವರಿಗೆ 9ನೇ ಮನೆಯಲ್ಲಿದ್ದಾರೆ. ಬಹಳವಾದಂತಹ ಪ್ರಶಸ್ತವಾದಂತಹ ಅನುಕೂಲತೆಗಳನ್ನು ಮಾಡಿಕೊಡ್ತಾನೆ. ನಂತರದಲ್ಲಿ ಸಿಂಹರಾಶಿಯವರಿಗೆ ನಾನು ಹೇಳುವಂಥದ್ದು, ಶನಿ ಯಾವಾಗ 7ನೇ ಮನೆಯಲ್ಲಿ ಬರ್ತಾನೋ, ಶನಿ ಜೊತೆಲಿ ಸಪ್ತಮದಲ್ಲಿ 7ನೇ ಮನೆಯಲ್ಲಿ ಯಾವಾಗ ಕುಜಗ್ರಹ ಸೇರಿಕೊಳ್ತಾನೋ, ನಿಮಗೆ ಬಹಳವಾದಂಥ ಭೋಜನ ಪ್ರಿಯರಾಗಿರ್ತೀರಿ. ತುಂಬ ಇಷ್ಟಪಟ್ಟು ಊಟಾದಿಗಳನ್ನು ಮಾಡ್ತೀರಿ. ಜೊತೆಯಲ್ಲಿ 7ನೇ ಮನೆಯಲ್ಲಿ ಶನಿ ಬಂದಾಗ ಬಹಳ ದೃಷ್ಟಿದೋಷಗಳು ನಿಮ್ಗೆ ಆಗತ್ತೆ. ಯಾವುದಾದ್ರೂ ಒಂದು ಫಂಕ್ಷನ್ಗೆ ಹೋಗಿ ಬಂದರೆ ಸಾಕು, ಭಾಳ ದೃಷ್ಟಿಗಳಾಗತ್ತೆ. ಎಲ್ಲರೂ ಹೊರಗಡೆ ಹೋಗಿ ಬಂದರೆ ಸಾಕು, ನಿಮ್ಗೆ ದೃಷ್ಟಿಗಳಾಗ್ಬಿಡತ್ತೆ. ಇಂತಹ ವಾತಾವರಣದವರು ಸಿಂಹರಾಶಿಯವರು. ಜೊತೆಯಲ್ಲಿ ನಿಮಗೆ ಅಷ್ಟಮದಲ್ಲಿ ಶುಕ್ರಗ್ರಹ ಸೇರಿಕೊಳ್ತಾನೆ. ಅಂದರೆ ಇಲ್ಲೇನು ಗೊತ್ತಾಗುತ್ತೆ, ಅಷ್ಟಮದಲ್ಲಿ ಶುಕ್ರಗ್ರಹ ಜೊತೆಯಲ್ಲಿ ರಾಹುಗ್ರಹ ಇರ್ತಾನೆ. ಹಣವನ್ನು ತುಂಬ ಫೋಲ್ ಮಾಡ್ಕೊಳ್ತೀರಿ. ಯಾರೋ ಮಾತುಗಳಿಗೆ ಯಾರಾದರೂ ಮಾತುಗಳಿಗೆ ಮಾರು ಹೋಗಿ ನೀವು ಹಣವನ್ನು ಅವರನ್ನು ನಂಬಿ ನೀವೇನಾದರೂ ಕೊಟ್ಟರೆ ಹಣದ ಮೋಸಗಳು ನಿಮಗೆ ಜಾಸ್ತಿ ಆಗುತ್ತೆ. ನಿಮ್ಮನ್ನು ಯಾಮಾರಿಸುವಂಥ ವ್ಯಕ್ತಿಗಳು ನಿಮಗೆ ಸಿಗ್ತಾರೆ. ನಿಮ್ಮ ಬುದ್ಧಿಯನ್ನು, ನಿಮ್ಮ ಇನ್ನೋಸೆಂಟನ್ನು, ನಿಮ್ಮ ವ್ಯಕ್ತಿತ್ವವನ್ನು ಅವರು ಅಡಾಪ್ಟ್ ಮಾಡ್ಕೊಳ್ತಾರೆ, ಅದನ್ನು ಯೂಸ್ ಮಾಡ್ಕೊಳ್ತಾರೆ. ನಿಮಗೆ ಮಂಕು ಬೂದಿಯನ್ನು ಎರಚಿ ನಿಮ್ಮ ಹಣವನ್ನು ಸುಲಭವಾಗಿ ಅವರು, ಅದು ಏನು ಸಾಲದ ರೂಪದಲ್ಲಿಯೋ ಯಾವುದೋ ಒಂದು ಸಹಕಾರ ಮಾಡುವಂಥ ರೂಪದಲ್ಲಿಯೋ ನಿಮ್ಮ ಹಣವನ್ನು ನಿಮ್ಮಿಂದ ಕಿತ್ಕೊಳ್ಳುವಂಥ ಸನ್ನಿವೇಶಗಳು ಬರುತ್ತೆ. ಜಾಗ್ರತೆಯನ್ನು ವಹಿಸಬೇಕಾಗ್ತದೆ. ಓದುವಂತಹ ಮಕ್ಕಳಿಗೆ ಬುದ್ಧಿ ಚಂಚಲವಾಗುತ್ತೆ. ಜೊತೆ ನೆನಪಿನ ಶಕ್ತಿ ಬಹಳ ಕಡಿಮೆ ಆಗುತ್ತೆ. ಓದುವಂತಹ ಮಕ್ಕಳಿಗೆ ಓದುವಂತಹ ಜಾಗದಲ್ಲಿಯೇ ಸ್ನೇಹಿತರ ವರ್ಗ ಕಿತಾಪತಿ ಮಾಡುವಂಥದ್ದು, ಜಗಳಕ್ಕೆ ಕಾರಣವಾಗುವಂಥದ್ದು, ಗೊಂದಲಗಳನ್ನು ಸೃಷ್ಟಿ ಮಾಡುವಂಥದ್ದು, ಇದೇ ಅತಿಯಾದಂತಹ ಮನಸ್ಸಿಗೆ ಭಾಳವಂತ ಮುಜುಗರ ತಂದುಕೊಡುವಂತಹ ಸ್ನೇಹಿತರು ನಿಮಗೆ ಪಕ್ಕದಲ್ಲಿ ಸಿಗ್ತಾರೆ. ಓದುವಂಥ ಮಕ್ಕಳಿಗೆ ಭಾಳ ಜಾಗ್ರತೆಯನ್ನು ವಹಿಸಬೇಕಾಗ್ತದೆ. ನಿಮ್ಮ ಓದು ಕೇವಲ ಓದಕ್ಕೆ ಮಾತ್ರ ಇರಬೇಕು. ಫ್ರೆಂಡ್ಶಿಪ್ಪು ಅದು ಇದು ಅಂತ ನೀವು ಹೊಂಟಾಕೊಂಡು ಹೋದರೆ ಈ ತಿಂಗಳಲ್ಲಿ ಭಾಳ ಸಮಸ್ಯೆಯನ್ನು ಅನುಭವಿಸ್ತೀರಿ. ಆದ್ದರಿಂದ ಅಷ್ಟಮದ ಸ್ಥಾನದಲ್ಲಿ ಯಾವಾಗ ಶುಕ್ರಗ್ರಹ ಬರ್ತಾನೋ, ನಾನು ಹೇಳುವಂಥದ್ದು ಬಹಳವಾದಂತಹ ಕಂಟಕ ಬರುತ್ತೆ ನಿಮಗೆ. ಏನು ಕಂಟಕ ಬರುತ್ತೆ ಅಂತಂದರೆ ಭಾಳ ಜಾಗರೂಕತೆಯಿಂದ ಇರಬೇಕಾಗ್ತದೆ. ಈಗ ಸಮ್ಮರ್ ಇದೆ, ಈಗ ಎಲ್ಲ ಮಕ್ಕಳಿಗೂ ಸಹ ರಜದ ದಿನಗಳಿದೆ. ಎಲ್ಲ ನಿಮ್ಮ ಗ್ರಾಮಗಳಿಗೋ ಊರುಗಳಿಗೋ ಅಲ್ಲಿ ಇಲ್ಲಿ ಎಲ್ಲ ಕಡೆ ಹೋಗ್ತೀರಿ. ಬಹಳ ಜಾಗ್ರತೆಯನ್ನು ವಹಿಸಿ. ಈ ಸಿಂಹರಾಶಿಯವರಿಗೆ ಜಲಕಂಟಕ ಇದೆ. ಜಲದಲ್ಲಿ ಕಂಟಕ ಇರುತ್ತೆ. ಮಕ್ಕಳನ್ನು ಎಲ್ಲೆಲ್ಲೋ ಬಿಟ್ಬಿಟ್ಟು ನೀವು ಏನೋ ಮಾಡೋಕ್ಕೆ ಹೋಗ್ತಿರ್ತೀರಿ. ಮಕ್ಕಳು ಯಾವುದೋ ಕಟ್ಟೆ ಕಡೆ, ಕೆರೆ ಕಡೆ, ಯಾವುದಾದ್ರೂ ಒಂದು ನೀರಿರುವಂತಹ ಜಾಗದಲ್ಲೆಲ್ಲ ಓಡಾಡ್ಲಿಕ್ಕೆ ಹೋಗ್ತಾರೆ. ಮತ್ತು ಏನೋ ಸಣ್ಣ ಪುಟ್ಟ ಅವಘಡಗಳಾಯಿತು, ಆವಾಗ ತುಂಬ ಪಶ್ಚಾತ್ತಾಪವನ್ನು ಪಡ್ತಿರ್ತೀವಿ. ಆದ್ದರಿಂದ ಸಿಂಹರಾಶಿಯವರು ಅತ್ಯಂತ ಜಾಗರೂಕತೆಯಿಂದ ಇರಬೇಕಾಗ್ತದೆ. ಇವರಿಗೆ ಜಲಕಂಟಕ ಇದೆ. ಆದ್ದರಿಂದ ಆದಷ್ಟೂ ಸಹ
ದೋಷದಲ್ಲಿರುವಂಥದ್ದು ಕುಜಗ್ರಹನಿದ್ದಾನೆ, ಜೊತೆಯಲ್ಲಿ ಶನಿಗ್ರಹ ದೋಷದಲ್ಲಿದ್ದಾನೆ, ಶುಕ್ರಗ್ರಹನೂ ದೋಷದಲ್ಲಿದ್ದಾನೆ. ಆದರೆ ನಿಮಗೆ 9ನೇ ಮನೆಯಲ್ಲಿ ನಿಮಗೆ 10ನೇ ಮನೆ 9ನೇ ಮನೆಯಲ್ಲಿ ನಿಮಗೆ ರವಿ ಇದ್ದಾನೆ, ಮತ್ತು ಬುಧ ಇದ್ದಾನೆ, ಗುರು ಇದ್ದಾನೆ. ಬಹಳ ಕೀರ್ತಿಶಾಲಿಗಳಾಗಿರ್ತೀರಿ, ಬಹಳ ಬುದ್ಧಿಜೀವಿಗಳಾಗಿರ್ತೀರಿ, ಭಾಳ ವಿದ್ಯಾವಂತರಾಗಿರ್ತೀರಿ, ಒಳ್ಳೆ ಬಿಸ್ನೆಸ್ ಮ್ಯಾನ್ ಆಗಿರ್ತೀರಿ. ಇವೆಲ್ಲವೂ ಸಹ ಇದ್ದರೂ ನಿಮ್ಮನ್ನು ಬಹಳವಾದಂತಹ ನಿಮ್ಮ ಹಣವನ್ನು ಲಪಡಾಯಿಸುವಂಥವರು, ನಿಮ್ಮ ಒಳ್ಳೆತನವನ್ನು ಕೆಟ್ಟದಾಗಿ ಯೂಸ್ ಮಾಡಿಕೊಳ್ಳುವಂಥವರು, ನಿಮ್ಮನ್ನು ಹೊಗಳಿ ನಿಮ್ಮಿಂದ ಏನಾದರೂ ಸಹಕಾರವನ್ನು ಮಾಡಿ ನಿಮ್ಮ ಹೆಸರಿಗೆ ಮಸಿ ಬಳಿಯುವಂಥ ಕೆಲಸವನ್ನು ಮಾಡ್ತಾರೆ. ಜಾಗರೂಕತೆಯಿಂದ ಇರಬೇಕಾಗ್ತದೆ. ಏನಾದರೂ ಮಾಡಬೇಕಾ ಗುರುಗಳೇ? ಖಂಡಿತವಾಗಿ ಇಂತಹ ದುಷ್ಟ ಜನಗಳಿಂದಲೋ ಏನಾದರೂ ಇಂತಹ ಅವಘಡಗಳಾಗುವಂಥ ಸನ್ನಿವೇಶಗಳಿಂದಲೋ ನಾವು ದೂರ ಹೋಗಬೇಕು ಅಂತ ಅಂದಾಗ ನೀವು ಶಿವನ ಪ್ರಾರ್ಥನೆ, ಶಿವನಿಗೆ ಬಿಲ್ವಾರ್ಚನೆ, ಶಿವನಿಗೆ ರುದ್ರಾಭಿಷೇಕ, ಶಿವನ ದರ್ಶನ, ಶಿವನಿಗೆ ಏನಾದರೂ ಒಂದು ಔಪಾಸನೆ, ಏನಾದರೂ ಒಂದು ಮಾಡ್ತಾ ಇರಬೇಕು ನೀವು. ನಾನು ಆಗಲೇ ಹೇಳಿದೆ, ಜಲಕಂಟಕ ಇದೆ. ಮಕ್ಕಳನ್ನು ಭಾಳ ಹುಷಾರು, ಮಕ್ಕಳು ಮಾತ್ರ ಅಲ್ಲ ದೊಡ್ಡವರು ಸಹ ಈ ಸಿಂಹರಾಶಿಯವರು ಜಾಗರೂಕತೆಯಿಂದ ಇರಬೇಕಾಗ್ತದೆ. ಜಲಕಂಟಕ ಇರುತ್ತೆ. ಆದ್ದರಿಂದ ಶಿವನ ಪ್ರಾರ್ಥನೆಯನ್ನು ಮಾಡಿಕೊಳ್ಬೇಕಾಗ್ತದೆ. ಸಾಧ್ಯವಾದ ಧರ್ಮಸ್ಥಳ ಹೋಗಿ, ಈಗ ರಜಾ ಇದೆ, ಧರ್ಮಸ್ಥಳ ಹೋಗಿ, ಧರ್ಮಸ್ಥಳ ಮಂಜುನಾಥ ಸ್ವಾಮಿಗೆ ಒಂದು ದರ್ಶನವನ್ನು ಮಾಡ್ಕೊಂಡು ಬನ್ನಿ. ಅಂದೇ ಹೋಗ್ಬೇಕಾದ್ರೆ ಆನ್ ದಿ ವೇ ರೂಟಲ್ಲಿ ನಿಮಗೆ ಯಡಿಯೂರು ಸಿದ್ಧಲಿಂಗೇಶ್ವರ ಸಿಗ್ತಾನೆ, ಪ್ರಾರ್ಥನೆ ಮಾಡ್ಕೊಳ್ಳಿ. ಚುಂಚನಗಿರಿ ಭೈರವೇಶ್ವರ ಸಿಗ್ತಾನೆ, ಪ್ರಾರ್ಥನೆ ಮಾಡ್ಕೊಳ್ಳಿ. ಶಿವನಿಗೆ ಸಂಬಂಧಪಟ್ಟಂತಹ ಯಾವುದೇ ದೇವಸ್ಥಾನಗಳು ಸಿಕ್ಕಿದ್ರೂ ಸಹ ಅಲ್ಲಿ ಹೋಗಿ ಒಂದು 10 ನಿಮಿಷ ಅಲ್ಲಿ ಕಾಲ ಕಳೆದು ಭಗವಂತನ ದರ್ಶನವನ್ನು ಮಾಡ್ಕೊಂಬನ್ನಿ, ನಿಮಗೆ ಒಳಿತಾಗತ್ತೆ. ಆದ್ದರಿಂದ ಸಿಂಹರಾಶಿಯವರು ಬಹಳವಾದಂತಹ ಈ ತಿಂಗಳು ಮಾತ್ರ ಭಾಳ ಜಾಗರೂಕತೆಯಿಂದ ಇರಬೇಕಾಗ್ತದೆ. ಹೊಸ ವರ್ಷ ಬಂತು, ನಮಗೆ ಸಮ್ಮರ್ ಬಂತು, ರಜಾ ಇದೆ, ನಾವೇನೋ ಹೋಗಿ ನಾವು ವಿಶ್ರಾಂತಿ ತೆಗೆದುಕೊಳ್ತೀವಿ, ಅಲ್ಲೆಲ್ಲೋ ಆಟ ಪಾಠಗಳನ್ನು ಆಡಿ ನಾವು ಭಾಳ ಎಂಜಾಯ್ ಮಾಡ್ತೀವಿ ಅಂತ ಹೋದರೆ ಭಾಳ ಜಾಗರೂಕತೆಯಿಂದ ಇರಬೇಕಾಗ್ತದೆ. ನಿಮ್ಮ ಬುದ್ಧಿ, ನಿಮ್ಮ ತಿಳುವಳಿಕೆ, ನಿಮ್ಮ ಜ್ಞಾನ ಬಹಳವಾದಂತಹ ಜಾಗರೂಕತೆಯಿಂದ ಇರಬೇಕಾಗ್ತದೆ. ಇಲ್ಲವಾದರೆ ಸಣ್ಣ ಪುಟ್ಟ ಹವಗಳಿಗಳಿಂದ ದೊಡ್ಡ ಮಟ್ಟದ ಪಶ್ಚಾತ್ತಾಪ ಪಡುವಂಥ ಯೋಗಗಳಿರುತ್ತೆ. ಜಾಗರೂಕತೆ ಅಂತ ಹೇಳ್ತಾ ಇದರ ಸಂಚಿಕೆಯಲ್ಲಿ ತಮ್ಮೆಲ್ಲರಿಗೂ ಸಹ ಆ ಭಗವಂತ ಅನುಗ್ರಹವನ್ನು ನೀಡಲಿ. ಅದೇ ರೀತಿಯಾಗಿ ಯುಗಾದಿ ಹಬ್ಬವನ್ನು ಆಚರಣೆ ಮಾಡಿ ವಿಶೇಷವಾದಂತಹ ಈ ಮಾಸ ನಮಗೆ ಹೊಸ ವರ್ಷದ ಮಾಸಗಳು. ಶತಾಯುರ್ವಜ್ರದೇಹಾಯ ಸರ್ವ ಸಂಪತ್ಕರಾಯ ಚ ಸರ್ವರಿಷ್ಟ ವಿನಾಶಾಯ ನಿಂಬಕಂದಳ ಭಕ್ಷಣಂ. ಈ ಮಂತ್ರವನ್ನು ಹೇಳ್ಕೊಳ್ಳಿ. ಸಾಧ್ಯವಾದರೆ ಪುಸ್ತಕಗಳು ಸಿಗ್ತದೆ, ಎಲ್ಲಾದರೂ ಒಂದು ಗೂಗಲಲ್ಲಿ ಸಿಗ್ತದೆ, ಅದನ್ನು ಒಂದೆರಡು ಬಾರಿ ಹೇಳ್ಕೊಳ್ಳಿ. ಆ ಪ್ರಸಾದವನ್ನು ಭಕ್ಷಣೆ ಮಾಡಿ, ಅಂದರೆ ಬೇವು ಬೆಲ್ಲವನ್ನು ಸೇವಿಸ್ತಾ ಈ ಮಾಸದಲ್ಲಿ ಯುಗಾದಿ ಹಬ್ಬವನ್ನು ಆಚರಣೆ ಮಾಡೋಣ ಅಂತ ಹೇಳ್ತಾ ಈ ಸಂಚಿಕೆಯನ್ನು ಮುಕ್ತಾಯ ಮಾಡ್ತೇವೆ. ಭಗವಂತ ನಿಮ್ಮೆಲ್ಲರಿಗೂ ಸಹ ಒಳಿತನ್ನು ಮಾಡಲಿ.